ನಮಸ್ಕಾರ ಸ್ನೇಹಿತರೆ, ಇಂದು ನಾನು ನಿಮ್ಮ ಮುಂದೆ ಹಂಪಿಯ ಸಣ್ಣ ಕಥೆಯನ್ನು ತಂದಿದ್ದೇನೆ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸ್ನೇಹಿತರೆ, ಲಕ್ಷ್ಮೀ ನರಸಿಂಹ ಮೂರ್ತಿಯು ಪಟ್ಟಣದಲ್ಲಿ ಕಂಡುಬರುವ ಅತ್ಯಂತ ಭವ್ಯವಾದ ಶಿಲ್ಪಗಳಲ್ಲಿ ಒಂದಾಗಿದೆ. ಹಂಪಿಯಲ್ಲಿರುವ ಅತಿ ದೊಡ್ಡ ಏಕಶಿಲಾ ಮೂರ್ತಿ ಎಂಬುದು ಶಿಲ್ಪದ ವಿಶೇಷತೆಯಾಗಿದೆ. ಈ ಪ್ರತಿಮೆಯು ಹೇಮಕೂಟ ಬೆಟ್ಟದ ಮೇಲೆ ನಿಂತಿರುವ ದೇವಾಲಯಗಳ ಹೇಮಕೂಟ ಗುಂಪಿನ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿದೆ. ಈ ದೈತ್ಯಾಕಾರದ ಕಲ್ಲಿನ ರಚನೆಯು ಹಂಪಿಯಲ್ಲಿ ಕಂಡುಬರುವ ಪ್ರಮುಖ ಸ್ಮಾರಕಗಳಲ್ಲಿ ಒಂದಾಗಿದೆ. ಇದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿದೆ ಮತ್ತು ವರ್ಷವಿಡೀ ಹೆಚ್ಚಿನ ಸಂಖ್ಯೆಯ ಜನರು ಭೇಟಿ ನೀಡುತ್ತಾರೆ. ಲಕ್ಷ್ಮೀ ನರಸಿಂಹ ಪ್ರತಿಮೆಯ ಇತಿಹಾಸ. ಹಂಪಿ ಲಕ್ಷ್ಮೀ ನರಸಿಂಹ ಪ್ರತಿಮೆ ಮತ್ತು ಪ್ರತಿಮೆಯನ್ನು ಹೊಂದಿರುವ ದೇವಾಲಯವನ್ನು 1528 ಅಡಿಯಲ್ಲಿ ನಿರ್ಮಿಸಲಾಯಿತು. ಇದನ್ನು ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ಆಡಳಿತಗಾರರಲ್ಲಿ ಒಬ್ಬರಾದ ಕೃಷ್ಣದೇವರಾಯನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು. ಈ ದೇವಾಲಯವು ವಿಷ್ಣುವಿನ 10 ಅವತಾರಗಳಲ್ಲಿ ಒಂದಾದ ನರಸಿಂಹ ಮತ್ತು ಲಕ್ಷ್ಮೀ ದೇವಿಗೆ ಸಮರ್ಪಿತವಾಗಿದೆ. ಅಂದಹಾಗೆ ಈ ದೇವಾಲಯವನ್ನು ಲಕ್ಷ್ಮೀ ನರಸಿಂಹ ದೇವಾಲಯ ಎಂದು ಕರೆಯಲಾಗುತ್ತದೆ. ಮೂಲ ಶಿಲ್ಪವು ನರಸಿಂಹನ ಪತ್ನಿಯಾದ ಲಕ್ಷ್ಮೀ ದೇವಿಯ ಸಣ್ಣ ಆಕೃತಿಯನ್ನು ಅವನ ತೊಡೆಯ ಮೇಲೆ ಕುಳಿತಿತ್ತು. ವಿಜಯನಗರ ಸಾಮ್ರಾಜ್ಯದ ಪತನಕ್ಕೆ ಕಾರಣವಾದ ಮೊಘಲರ ದಾಳಿಯ ಸಮಯದಲ್ಲಿ ದೈತ್ಯಾಕಾರದ ಪ್ರತಿಮೆಯನ್ನು 1565ರಲ್ಲಿ ಧ್ವಂಸಗೊಳಿಸಿ ವಿರೂಪಗೊಳಿಸಲಾಯಿತು. ದಾಳಿಯ ವೇಳೆ ನರಸಿಂಹನ ಪ್ರತಿಮೆಯ ಕೈಕಾಲುಗಳು ಮುರಿದಿವೆ. ಲಕ್ಷ್ಮಿಯ ಆಕೃತಿಯು ನರಸಿಂಹನಿಂದ ಬೇರ್ಪಟ್ಟಿತು. ವಿನಾಶದ ಪ್ರಕ್ರಿಯೆಯಲ್ಲಿ ಲಕ್ಷ್ಮೀ ದೇವಿಯ ಒಂದು ಕೈ ಮುರಿದು ಹೋಗಿದೆ ಮತ್ತು ಇಂದಿಗೂ ದೇವಿಯ ಮುರಿದ ಕೈ ನರಸಿಂಹನ ಬೆನ್ನಿನ ಮೇಲೆ ನಿಂತಿರುವುದನ್ನು ಕಾಣಬಹುದು. ಹಂಪಿಯಲ್ಲಿರುವ ಲಕ್ಷ್ಮೀ ನರಸಿಂಹನ ಪ್ರತಿಮೆಯು ವಾಸ್ತುಶಿಲ್ಪದ ಅದ್ಭುತ ವಿನ್ಯಾಸದ ಕೆಲಸವಾಗಿದೆ. ಇದು ಬೃಹತ್ ಗಾತ್ರದ ಅಪರೂಪದ ಪ್ರತಿಮೆಯಾಗಿದ್ದು ಉತ್ತಮ ವಿಚಾರಗಳೊಂದಿಗೆ ರಚಿಸಲಾಗಿದೆ. ಪ್ರತಿಮೆಯು 6.7 ಮೀಟರ್ ಎತ್ತರವನ್ನು ಹೊಂದಿದೆ. ಇದು ವಿಜಯನಗರ ಶೈಲಿಯ ವಾಸ್ತುಶಿಲ್ಪದ ಅಸ್ತಿತ್ವದಲ್ಲಿರುವ ಅತ್ಯುತ್ತಮ ಮಾದರಿಯಲ್ಲಿರುವುದು ನಮ್ಮ ಹೆಮ್ಮೆಯ ವಿಚಾರ. ನರಸಿಂಹನ ಪ್ರತಿಮೆಯು ನುಣ್ಣಗೆ ಛಿದ್ರಗೊಂಡ ವಿಶಾಲವಾದ ಎದೆಯನ್ನು ಮತ್ತು ಉತ್ತಮವಾಗಿ ವ್ಯಾಖ್ಯಾನಿಸಲಾದ ಮೇನನ್ನು ಹೊಂದಿದೆ. ನರಸಿಂಹನು ಸುಂದರವಾದ ಶಿರಸ್ತ್ರಾಣದಿಂದ ಅಲಂಕರಿಸಲ್ಪಟ್ಟಿದ್ದು ಮತ್ತು ಅಡ್ಡ ಕಾಲಿನ ಭಂಗಿಯಲ್ಲಿ ಕುಳಿತಿದ್ದಾನೆ. ಈ ಶಿಲ್ಪವು ಎಲ್ಲಾ ಹಾವುಗಳ ರಾಜನಾದ ಆದಿಶೇಷನ ಸುರುಳಿಯ ಮೇಲೆ ನರಸಿಂಹನು ಕುಳಿತಿರುವುದನ್ನು ಕಾಣಬಹುದು. ಅದು ಅವನ ಹಿಂದೆ 7 ಹೆಡೆಯ ಹಾವು ತಲೆಯ ಮೇಲೆ ಮೇಲಾವರಣವಾಗಿ ಕಾರ್ಯನಿರ್ವಹಿಸುವ ರೀತಿಯಲ್ಲಿ ಹೆಡೆಗಳನ್ನು ಸುಂದರವಾಗಿ ವಿನ್ಯಾಸಗೊಳಿಸಲಾಗಿದೆ. ಶಿಲ್ಪವನ್ನು ಮಕರ ತೋರಣ ಅಥವಾ ಕಮಾನಿನೊಳಗೆ ಹೊಂದಿಸಲಾಗಿದೆ. ಆದಿಶೇಷನ ಕವಚದ ಮೇಲೆ ಸಿಂಹದ ಮುಖವಾಡವಿತ್ತು. ಈ ಎಲ್ಲ ವೈಶಿಷ್ಟ್ಯಗಳು ಪ್ರತಿಮೆಯನ್ನು ವಾಸ್ತುಶಿಲ್ಪದ ಆಸಕ್ತಿದಾಯಕ ಭಾಗವನ್ನಾಗಿ ಮಾಡಲಾಗಿದೆ. ಪ್ರತಿಮೆಯ ಅತ್ಯಂತ ವಿಶಿಷ್ಟ ಲಕ್ಷಣವೆಂದರೆ ನರಸಿಂಹನ ಉಬ್ಬುವ ಕಣ್ಣುಗಳು. ದೊಡ್ಡ ಸುತ್ತಿನ ಚಾಚಿಕೊಂಡಿರುವ ಕಣ್ಣುಗಳು ಪ್ರತಿಮೆಗೆ ಅಸಾಧಾರಣ ನೋಟವನ್ನು ನೀಡುತ್ತದೆ. ನರಸಿಂಹನ ಮಡಿಲಲ್ಲಿ ಲಕ್ಷ್ಮಿಯ ಪ್ರತಿಮೆಯು ಇನ್ನು ಮುಂದೆ ಕುಳಿತಿಲ್ಲವಾದರೂ ಅದರ ಮೂಲ ಹಾನಿಯಾಗದ ರೂಪದಲ್ಲಿ ಸಂಪೂರ್ಣ ಪ್ರತಿಮೆಯ ಸೌಂದರ್ಯವನ್ನು ಊಹಿಸಬಹುದು. ಅಂತಹ ಬೃಹತ್ ಶಿಲ್ಪವನ್ನು ಗ್ರಾನೈಟ್ ಬಂಡೆಯಿಂದ ರಚಿಸಿರುವುದು ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಈ ಶಿಲ್ಪವು ಆ ಪ್ರಾಚೀನ ಯುಗದ ಕುಶಲಕರ್ಮಿಗಳ ಪರಿಣತಿಯನ್ನು ಎತ್ತಿ ತೋರಿಸುತ್ತದೆ. ಲಕ್ಷ್ಮೀ ನರಸಿಂಹ ಪ್ರತಿಮೆಗೆ ಸಂಬಂಧಿಸಿದ ಪುರಾಣ ಕಥೆಗಳನ್ನು ನಾವು ಕೇಳಿರಬಹುದು. ಹಿಂದೂ ಪುರಾಣಗಳ ಪ್ರಕಾರ ನರಸಿಂಹ ವಿಷ್ಣುವಿನ 4ನೇ ಅವತಾರವಾಗಿದೆ ಮತ್ತು ಭೂಮಿಯ ಮೇಲೆ ಅರ್ಧ ಮಾನವ ನರ ಮತ್ತು ಅರ್ಧ ಸಿಂಹ ರೂಪದಲ್ಲಿ ಕಾಣಿಸಿಕೊಂಡಿದ್ದಾನೆ. ನರಸಿಂಹನಿಗೆ ಸಿಂಹದ ಮುಖ ಮತ್ತು ಉಗುರುಗಳು ಮತ್ತು ಮುಂಡ ಮತ್ತು ದೇಹದ ಕೆಳಭಾಗವಿದೆ ಎಂದು ನಂಬಲಾಗಿದೆ. ಅಂದಹಾಗೆ ಹಂಪಿಯ ಲಕ್ಷ್ಮೀ ನರಸಿಂಹ ದೇವಸ್ಥಾನದಲ್ಲಿರುವ ಬೃಹತ್ ಪ್ರತಿಮೆಯು ಸಿಂಹದ ಮುಖ ಮತ್ತು ಮಾನವನ ದೇಹವನ್ನು ಹೊಂದಿದೆ. ನರಸಿಂಹನ ಮೇನ್ ಮತ್ತು ಅಗಲವಾದ ದವಡೆಯು ಸಿಂಹದ ಲಕ್ಷಣಗಳನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸುತ್ತದೆ. ಪ್ರತಿಮೆಯ ಮೂಲಕ ಚಿತ್ರಿಸಿದ ನರಸಿಂಹನ ರೂಪದ ಬಗ್ಗೆ 2 ಸಿದ್ಧಾಂತಗಳಿವೆ. ಒಂದು ಸಿದ್ಧಾಂತವು ಪ್ರತಿಮೆಯು ಉಗ್ರ ನರಸಿಂಹ ರೂಪವನ್ನು ಪ್ರತಿನಿಧಿಸುತ್ತದೆ. ಯಾಕೆಂದರೆ ನರಸಿಂಹನ ಪ್ರತಿಮೆಯು ತೀವ್ರವಾದ ನೋಟವನ್ನು ಹೊಂದಿದೆ. ಇದು ಚಾಚಿಕೊಂಡಿರುವ ಕಣ್ಣುಗಳು ಮತ್ತು ಭಯಾನಕ ಮುಖಭಾವದ ರೂಪವಾಗಿದೆ. ದೇವರ ಪಕ್ಕದಲ್ಲಿ ಲಕ್ಷ್ಮೀ ದೇವಿಯ ಅನುಪಸ್ಥಿತಿಯೂ ಇರುವುದು ಈ ಸಿದ್ಧಾಂತದ ಪ್ರಸ್ತುತತೆಯನ್ನು ಹೆಚ್ಚಿಸಿದೆ. ಇನ್ನೊಂದು ಸಿದ್ಧಾಂತವು ಪ್ರತಿಮೆಯ ಮೇಲ್ನೋಟ ನರಸಿಂಹ ರೂಪವನ್ನು ಪ್ರತಿನಿಧಿಸುತ್ತದೆ ಎಂದು ಸೂಚಿಸುತ್ತದೆ. ಕಾರಣವೇನೆಂದರೆ ಈ ಪ್ರತಿಮೆಯಲ್ಲಿ ನರಸಿಂಹನು ತನ್ನ ಪತ್ನಿ ಲಕ್ಷ್ಮೀ ದೇವಿಯನ್ನು ತನ್ನ ತೊಡೆಯ ಮೇಲೆ ಕುಳಿತಿರುವಂತೆ ಕಾಣುತ್ತಾನೆ. ಆದರೆ ದುರಂತವೆಂದರೆ ಆಕೃತಿಯು ಈಗ ಹಾನಿಗೊಳಗಾಗಿದೆ. ಮೊದಲಿನ ರೂಪವನ್ನು ನೋಡಲು ಸಿಗುವುದಿಲ್ಲ. ಸದ್ಯ ಇರುವ ನಮ್ಮ ಪರಂಪರೆಯ ದೇವಾಲಯವನ್ನು ರಕ್ಷಿಸುವ ಜವಾಬ್ದಾರಿ ನಿಮ್ಮೆಲ್ಲರ ಮೇಲಿದೆ. ಲಕ್ಷ್ಮೀ ನರಸಿಂಹ ಮೂರ್ತಿಯನ್ನು ನೋಡ ಬಯಸುವರು ಈ ಸ್ಥಳವನ್ನು ತಲುಪುವುದು. ಹಂಪಿಯು ರೈಲ್ವೆ ನಿಲ್ದಾಣ ಇಲ್ಲದ ಸ್ಥಳವಾದ ಕಾರಣ ಹತ್ತಿರದ ರೈಲು ನಿಲ್ದಾಣವು ಹೊಸಪೇಟೆ ನಗರದಲ್ಲಿದೆ. ಹಾಗಾಗಿ
ಇದು ಹೊಸಪೇಟೆ ಜಂಕ್ಷನ್ ರೈಲು ನಿಲ್ದಾಣಕ್ಕೆ ಸಮೀಪವಿರುವುದರಿಂದ ರೈಲಿನ ಮೂಲಕ ಹೋಗುವವರು ಹೊಸಪೇಟೆಗೆ ಬಂದು ಹಂಪಿಯನ್ನು ತಲುಪಬಹುದು. ಇನ್ನು ಸಾರಿಗೆಯಿಂದ ಬರುವುದಾದರೆ ಹೊಸಪೇಟೆಯಿಂದ ಹಂಪಿಯು ಸುಮಾರು 10 ಕಿ.ಮೀ ದೂರದಲ್ಲಿದೆ. ಹಂಪಿ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವಾಗಿದ್ದು ದೂರದ ಮತ್ತು ಸಮೀಪದ ಪ್ರವಾಸಿಗರನ್ನು ಸೆಳೆಯುತ್ತದೆ. ಕರ್ನಾಟಕದ ವಿವಿಧ ಪಟ್ಟಣಗಳು ಮತ್ತು ನಗರಗಳಿಂದ ಹಂಪಿಗೆ ತಲುಪಲು ಹಲವಾರು ಮಾರ್ಗಗಳಿವೆ. ಹೇಮಕೂಟ ದೇವಾಲಯಗಳ ದಕ್ಷಿಣ ಭಾಗದಲ್ಲಿ ನೆಲೆಗೊಂಡಿರುವ ಲಕ್ಷ್ಮೀ ನರಸಿಂಹನ ಪ್ರತಿಮೆಯು ಹಂಪಿಯಲ್ಲಿ ಪ್ರಸಿದ್ಧವಾದ ಸ್ಥಳವಾಗಿದೆ ಮತ್ತು ಪಟ್ಟಣದ ಎಲ್ಲಾ ಭಾಗಗಳಿಂದ ಸುಲಭವಾಗಿ ಪ್ರವೇಶಿಸಬಹುದು. ವೀಕ್ಷಣೆಯ ಸಮಯ: ವಾರದ ಎಲ್ಲ ದಿನಗಳಲ್ಲಿ ಬೆಳಗ್ಗೆ 6 ರಿಂದ ಸಂಜೆ 6ರವರೆಗೆ ನೋಡಬಹುದು ಮತ್ತು ಯಾವುದೇ ಪ್ರವೇಶ ಶುಲ್ಕ ಇರುವುದಿಲ್ಲ. ಛಾಯಾಗ್ರಹಣ ಅನುಮತಿಸಲಾಗಿದೆ. ಭೇಟಿ ಅವಧಿ ಸುಮಾರು 1.5 ಗಂಟೆಗಳು. ಭೇಟಿ ನೀಡಲು ಉತ್ತಮ ಸಮಯ ಅಕ್ಟೋಬರ್ನಿಂದ ಫೆಬ್ರವರಿ. ಹಂಪಿ ತನ್ನದೇ ಆದ ವಿಮಾನ ನಿಲ್ದಾಣವಿಲ್ಲದ ಪ್ರಾಚೀನ ಗ್ರಾಮವಾಗಿದೆ. ಬಳ್ಳಾರಿ ವಿಮಾನ ನಿಲ್ದಾಣವನ್ನು ಹೊಂದಿರುವ ಹತ್ತಿರದ ಪಟ್ಟಣವಾಗಿದೆ. ಬಳ್ಳಾರಿಯು ಹಂಪಿಯಿಂದ ಸುಮಾರು 64 ಕಿ.ಮೀ ದೂರದಲ್ಲಿದೆ. ಪ್ರವಾಸಿಗರು ವಿಮಾನದಲ್ಲಿ ಕೂಡ ಬರಬಹುದು. ಸ್ನೇಹಿತರೆ, ಇದಾಗಿತ್ತು ಇಂದಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.